ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಪ್ರಿಯಾ ಪಾಕಶಾಲೆ. ಇವತ್ತು ನಾನು ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬರ್ ಆಗಿ. ನಾವು ಮಾಡೋ ಹೊಸ ರೆಸಿಪಿ ಹಾಗೂ ವೀಡಿಯೋಸ್ ಎಲ್ಲ ನಿಮಗೆ ಬರ್ತವೆ. ಇವಾಗ ನಾನು ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ 2 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ, 2 ಕಪ್ಪಷ್ಟು ಸಕ್ಕರೆ. ನೀವು ಯಾವ ಕಪ್ಪಲ್ಲಿ ಅಳತೆ ಮಾಡ್ಕೊಂಡಿರ್ತೀರೋ ಅದೇ ಕಪ್ಪಲ್ಲಿ ನೀವು ಕೊಬ್ಬರಿನ ಅಳತೆ ಮಾಡ್ಕೋಬೇಕಾಗುತ್ತೆ. ಕೊಬ್ಬರಿ ಹಾಗೂ ಸಕ್ಕರೆನ ಅಳತೆ ಮಾಡ್ಕೋಬೇಕಾಗುತ್ತೆ. ನಾನು 2 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. 3 ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ತುರಿದಿರುವಂತಹ ಕೊಬ್ಬರಿ ತೊಗೊಳ್ಬೇಕು. ನೀವು ಮಿಕ್ಸ್ ಸಹ ಹಾಕ್ಕೊಳ್ಬೋದು, ಇಲ್ಲಪ್ಪ ಅಂತಂದರೆ ತುರಿದು ಸಹ ತುರಿಬೋದು. ಇವಾಗ ನಾನು ತುರಿದಿರುವಂತಹ ಕೊಬ್ಬರಿನ 3 ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಕೊಬ್ಬರಿ ಹಾಗೂ ಸಕ್ಕರೆನ ಈ ಥರ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಡಾಯಿದಲ್ಲಿ ಆಗಿರ್ಬೋದು, ಒಂದು ಬಾಂಡಲಲ್ಲೇ ಆಗಿರ್ಬೋದು, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗೋ ತನಕ ಫ್ರೈ ಮಾಡ್ಕೊಳ್ತಾ ಇರಬೇಕು. ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಇಲ್ಲಪ್ಪ ಅಂತಂದರೆ ತಳ ಅಂಟೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನೀವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಹಸೆ ಕೊಬ್ಬರಿ ನಿಮ್ಮ ಮನೇಲಿ ಬಿತ್ತಪ್ಪ ಅಂತಂದರೆ ವೇಸ್ಟ್ ಮಾಡೋ ಆಗಿಲ್ಲ. ಈ ಥರ ಚೆನ್ನಾಗಿ ಕೊಬ್ಬರಿ ಎಲ್ಲ ತುರ್ಕೊಂಡು ಕೊಬ್ಬರಿ ಮಿಠಾಯಿ ಹಾಗೂ ಕೊಬ್ಬರಿ ಬರ್ಫಿ ಥರ ಮಾಡ್ಕೊಳ್ಬೋದು. ನೋಡ್ತಾ ಇದ್ರಲ್ವ, ಈ ಥರ ಚೆನ್ನಾಗಿ ನಾನು ತುರಿದು ಹಾಗೂ ಸಕ್ಕರೆ ಹಾಗೂ ಮಿಕ್ಸ್ ಮಾಡಿ ಈ ಥರ ಕೊಬ್ಬರಿ ಮಿಠಾಯಿ ಮಾಡೋದನ್ನು ನಿಮಗೆ ಯಾವ ಥರ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ವ, ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸ್ವಲ್ಪ ಸಕ್ಕರೆ ಕರಗೋ ತಕ್ಕನಾದರೂ ನೀವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಅದು ಪಾಕ ಥರ ಬರ್ತಾ ಇರುತ್ತೆ, ಸ್ವಲ್ಪ ಜಿಬ್ಬು ಥರ ಬರ್ತಾ ಇರುತ್ತೆ. ಆವಾಗೇ ನಿಮಗೆ ಆಗಿದೆ ಅಂತ ಅರ್ಥ. ಓಕೆ, ಇವಾಗ ನಾನು ಚೆನ್ನಾಗಿ ಈ ಥರ ಕಲಿಸ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನ್ ತೊಗೊಂಡು ನೋಡ್ತಾ ಇದ್ರಲ್ವ, ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಹಾಗೂ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡಿ. ಹಾಗೂ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ. ನಾವು ಮಾಡೋ ಹೊಸ ರೆಸಿಪಿ ಹಾಗೂ ವೀಡಿಯೋಸ್ ಎಲ್ಲ ನಿಮಗೆ ಬರ್ತವೆ. ಓಕೆ, ಇವಾಗ ನೋಡ್ತಾ ಇದ್ರಲ್ವ, ಇವಾಗ ಪಾಕ ಬಂದಿದೆ. ಇವಾಗ ಸಕ್ಕರೆ ಎಲ್ಲ ಕರಗಿ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿ ಉಂಡೆ ಥರ ಆಗಿದೆ ಅಂತ. ಈ ಥರ ಉಂಡೆ ಥರ ಆಗಬೇಕು. ಹಾಗಾದರೆ ನಿಮಗೆ ಆಗಿದೆ ಅಂತ ಅರ್ಥ ಆಗುತ್ತೆ. ಇವಾಗ ನಾನು 4 ಏಲಕ್ಕಿನ ಈ ಥರ ಸಣ್ಣದಾಗಿ ಮಿಕ್ಸಿ ಹಾಕ್ಕೊಂಡಿರುವಂಥ ಏಲಕ್ಕಿನ ತೊಗೊಂಡಿದ್ದೀನಿ. ಏಲಕ್ಕಿನ ಇವಾಗ ಅದಕ್ಕೆ ಕೊಬ್ಬರಿ ಮಿಠಾಯಿಗೆ ಸಹ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ನೋಡ್ತಾ ಇದ್ರಲ್ವ, ಇವಾಗ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಓಕೆ, ನೋಡ್ತಾ ಇದ್ರಲ್ಲ, ನಿಮಗೆ ಈ ಸಕ್ಕರೆ ಕರಗಿದ್ಮೇಲೆ ಈ ಥರ ಪಾತ್ರೆ ತಳ ಬಿಡ್ತಾ ಬರುತ್ತೆ, ಅವಾಗೆ ಆಗಿದೆ ಅಂತ ಅರ್ಥ. ಇವಾಗ ನಾನು ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರ್ಕೊಳ್ತಾ ಇದ್ದೀನಿ. ಒಂದು ಸೈಡಿಗೆ ತುಪ್ಪ ಸವರ್ಕೊಂಡ್ಮೇಲೆ ಇವಾಗ ನೀವು ಕೊಬ್ಬರಿ ಮಿಠಾಯಿನ ಈ ಥರ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ವ, ಅದನ್ನು ನೀವು ಬೇಗನೆ ಹಾಕ್ಕೊಳ್ಬೇಕು ಪ್ಲೇಟಿಗೆ. ಅದು ಬಿಸಿ ಇರುವಾಗಲೇ ಹಾಕ್ಕೊಳ್ಬೇಕು. ಇದಕ್ಕೆ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಪುಟಾಣಿ ಪೌಡ್ರ್ ಅಂತಿರಲ್ವ, ಪುಟಾಣಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ, ಕಡಲೆ ಹಿಟ್ಟು. ಓಕೆ, ಇವಾಗ ಕಡಲೆ ಹಿಟ್ಟು ಹಾಕಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಫಸ್ಟು ನೋಡ್ತಾ ಇದ್ರಲ್ವ, ಈ ಥರ ಕಡಲೆ ಹಿಟ್ಟು ಹಾಕಿ ಕಲಿಸ್ಕೊಂಡ್ರಪ್ಪ ಅಂತಂದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ತಿನ್ನೋಕ್ಕೆ ಅಂತ ನಾನು ಕಡಲೆ ಹಿಟ್ಟು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಓಕೆ, ನೋಡ್ತಾ ಇದ್ರಲ್ಲ, ಈ ಥರ ಕಡಲೆ ಹಿಟ್ಟು ಹಾಕಿ ಕಲಿಸ್ಕೊಳ್ಬೇಕು. ಇವಾಗ ನಾವು ಒಂದು ಪ್ಲೇಟಿಗೆ ತುಪ್ಪ ಸೋರಿ ಇಟ್ಕೊಂಡಿದ್ವಲ್ವ, ಅದನ್ನೇ ನಾನು ಇವಾಗ ಈ ಥರ ಶೇಪಲ್ಲಿ ಮಾಡ್ಕೊಳ್ಬೇಕು. ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ಆ ಶೇಪಲ್ಲಿ ಮಾಡ್ಕೊಳ್ಬೋದು. ಸ್ವಲ್ಪ ಬಿಸಿ ಇರುವಾಗಲೇ ತಟ್ಟಿದ್ರಪ್ಪ ಅಂತಂದರೆ ಸ್ವಲ್ಪ ತಿನ್ನೋಕ್ಕೆ ಟೇಸ್ಟ್ ಬರುತ್ತೆ. ಅದು ನಿಮ್ಗೆ ಯಾವ ಶೇಪಲ್ಲಿ ಬೇಕನ್ಸುತ್ತೋ ಆ ಶೇಪಲ್ಲಿ ಮಾಡ್ಕೊಳ್ಬೋದು. ನೀವು ತಣ್ಣಗಾದ್ಮೇಲೆಪ್ಪ ಅಂತಂದರೆ ನೀವು ತಟ್ಟೋಕ್ಕೆ ಬರೋಲ್ಲ, ಹಾಗೂ ಶೇಪ್ ಕಟ್ ಮಾಡೋಕ್ಕೆ ಸಹ ಬರೋದೇ ಇಲ್ಲ. ಇವಾಗ ನಾನು ಹಾಕಿದ ಮೇಲೆ ಸ್ವಲ್ಪ ಬಿಸಿ ಆರಿದೆ ಇದು. ಓಕೆ, ನೋಡ್ತಾ ಇದ್ರಲ್ಲ, ಸ್ವಲ್ಪ ತಣ್ಣಗಾಗಿದೆ. ಅದಕ್ಕೆ ಶೇಪ್ ಇದು ಕರೆಕ್ಟ್ ಬಂದಿಲ್ಲ. ನಿಮಗೆ ಶೇಪ್ ಬರಬೇಕಂತಂದರೆ ಬೇಗನೆ ನೀವು ಕಟ್ ಮಾಡ್ಕೊಳ್ಬೇಕು, ಇಲ್ಲ ಸುಡೋದಿದ್ದಾಗನೇ ಬಿಸಿ ಇದ್ದಾಗನೇ ಪ್ಲೇಟಿಗೆ ಹಾಕಿ ಕಟ್ ಮಾಡ್ಕೊಳ್ಬೇಕು. ಓಕೆ, ಇವಾಗ ನೋಡ್ತಾ ಇದ್ರಲ್ವ, ನಾನು ಇವಾಗ ಒಂದು ಸ್ಪೂನ್ ತೊಗೊಂಡು ಅದೇ ಸ್ಪೂನ್ ತೊಗೊಂಡು ನಾನು ಇವಾಗ ಒಂದು ಶೇಪ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನೋಡ್ತಾ ಇದ್ರಲ್ಲ, ತೀರಾ ತಣ್ಣಗಾಗಿದೆ ಇದು. ನೀವು ಬಿಸಿ ಇದ್ದಾಗಲೇ ಈ ಥರ ಶೇಪ್ ಕಟ್ ಮಾಡ್ಕೊಂಡ್ರಪ್ಪ ಅಂತಂದರೆ ಸ್ವಲ್ಪ ಬಿಸಿ ಶೇಪೆಲ್ಲ ಕರೆಕ್ಟಾಗಿ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. ಇವಾಗ ನಮ್ಮದು ತಣ್ಣಗಾಗಿದೆ ಇದು, ಅದಕ್ಕೆ ಸ್ಕ್ವೇರ್ ಶೇಪಲ್ಲಿ ಬಂದಿಲ್ಲ ಇದು. ಓಕೆ, ಇವಾಗ ನಿಜಕ್ಕೂ ತುಂಬ ಟೇಸ್ಟಿಯಾಗಿರೋದು ಹೇಳ್ಬೇಕಂತಂದರೆ ತುಂಬ ಟೇಸ್ಟಿಯಾಗಿದ್ದಾವೆ. ನಾನು ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲವನ್ನೂ ಸಹ ಇವಾಗ ತೆಗಿತಾ ಇದ್ದೀನಿ, ಒಂದೊಂದಾಗಿ ತೆಗೆದು ಒಂದು ಪ್ಲೇಟಿಗೆ ಇಟ್ಕೊಳ್ತಾ ಇದ್ದೀನಿ. ಓಕೆ, ನೋಡಿ, ಇವಾಗ ಸ್ಕ್ವೇರ್ ಶೇಪಲ್ಲಿ ಬಂದಿದ್ದಾವೆ. ಇವನ್ನ ನಾನು ಇವಾಗ ಒಂದು ಪ್ಲೇಟಿಗೆ ಇಟ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಒಂದು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ. ಇವನ್ನ ನೀವು ನೋಡ್ತಾ ಇದ್ರಲ್ವ, ನಿಜಕ್ಕೂ ಕೊಬ್ಬರಿ ಇತ್ತಪ್ಪ ಅಂತಂದರೆ ಈ ಥರ ವೇಸ್ಟ್ ಮಾಡೋ ಆಗಿಲ್ಲ. ಈ ಥರ ಕೊಬ್ಬರಿ ಬರ್ಫಿನ ನೀವು ಮಕ್ಕಳಿಗೆ ಸಹ ಮಾಡ್ಕೊಳ್ಬೋದು. ಹಾಗೂ ರಜೆ ಟೈಮಲ್ಲಿ ಈ ಥರ ಮಕ್ಕಳಿಗೆ ಮಾಡಿ ಕೊಟ್ರಪ್ಪ ಅಂತಂದರೆ ಅವ್ರಿಗೂ ಸಹ ಅಂಗಡಿ ಬೇಕಾಗಿಲ್ಲ ಅಂತ ಅನಿಸುತ್ತೆ. ಓಕೆ, ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ, ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.